ಬಹಳ ಅರ್ಥಪೂರ್ಣವಾಗಿ ಪರಿಸರದ ಬಗ್ಗೆ ಮಾತನಾಡಿದ್ದಾರೆ. ಪರಿಸರ ಅನ್ನೋದು ಸಕಲ ಜೀವಾತ್ಮಗಳಿಗೆ ಇವತ್ತು ಅವಶ್ಯಕತೆ ಇರುವಂಥದ್ದು. ಪ್ರತಿಯೊಂದು ಜೀವಾತ್ಮಗಳಿಗೆ ಪರಿಸರ ಇಲ್ಲದೆ ನಾವು ಯಾರೂ ಜೀವಿಸಕ್ಕಾಗೋದಿಲ್ಲ. ಪರಿಸರವನ್ನು ಉಳಿಸಿ ಬೆಳೆಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಬೇಕು. ಪರಿಸರ ಇದ್ದರೆ ಇವತ್ತು ನಾವೆಲ್ಲ ಅನ್ನೋ ಹಾಗೆ ನಾವು ಜೀವಿಸುವಂಥ ಸಂದರ್ಭ ಇವತ್ತು ನಮಗೆ ಬಂದು ಒದಗಿದೆ. ಯಾಕಂದ್ರೆ ನಾವು ಪರಿಸರವನ್ನು ಉಳಿಸದೇ ಇದ್ರೆ ಬಹುತೇಕ ಇವತ್ತು ನಮಗೆ ಹಲವಾರು ತೊಂದರೆಗಳನ್ನ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಪ್ರತಿಯೊಂದು ಹುಟ್ಟಿನಲ್ಲಿ ಪ್ರತಿಯೊಂದು ಸಾವಾಗಲಿ ಒಂದು ಹೊಸ ಜನ್ಮಕ್ಕೆ ಇವತ್ತು ಅವಕಾಶ ನಾವು ಕೊಟ್ಟಾಗ ಇವತ್ತು ನಾವೆಲ್ಲ ನೀವೆಲ್ಲ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ ಅಗ್ನಿಯವರು ಇವತ್ತೇನು 500 ಸಸ್ಯಗಳನ್ನು ವಿಶೇಷವಾಗಿ ಸರ್ಕಾರಿ ಶಾಲೆ ಇರ್ಬೋದು, ಆವರಣಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಪ್ರೌಢಶಾಲೆಗಳಿರ್ಬೋದು, ಈ ಎಲ್ಲ ಕಡೆಗೆ ಇವತ್ತು ಆ ಪರಿಸರವನ್ನು ಉಳಿಸುವಂತ ಕೆಲಸ, ಅದು ಅವರ ತಂದೆಯವರ ಸ್ಮರಣಾರ್ಥವಾಗಿ ಒಂದು ಜೀವವನ್ನು ಮನೆಯಲ್ಲಿ ಅವರು ಇವತ್ತು ಅವರ ತಂದೆಯವರು ನಿಧನ ಆದ್ರೆ 500 ಸಸ್ಯಗಳಿಗೆ ಜೀವವನ್ನು ಕೊಡುವಂತ ಕೆಲಸ ಇವತ್ತು ಮಾಡುವಂತ ಕಾರ್ಯವನ್ನ ಇವತ್ತು ಮಲ್ಲಿಕಾರ್ಜುನ ಅಗ್ನಿಯವರು ಮುಂದಾಗಿದ್ದಾರೆ. ಇಂಥ ಒಂದು ಕಾರ್ಯವನ್ನ ನಾವೆಲ್ಲರೂ ಮಾಡಬೇಕು. ಬೇರೆ ಬೇರೆದಕ್ಕೆ ನಾವು ಬಹಳಷ್ಟು ವೆಚ್ಚವನ್ನು ಮಾಡ್ತೀವಿ, ಆರ್ಥಿಕವಾಗಿ ಹೊರೆಗಳನ್ನು ಹೊರ್ತೀವಿ. ಪ್ರತಿಯೊಬ್ಬರ ಮನೆ ಮುಂದೆ ಅದು ಎಷ್ಟೇ ಜಾಗ ಇರಲಿ ಒಂದು ಸಸಿಗಳನ್ನು ನಾವು ನೆಟ್ರೆ ನಮಗೆ ಮಳೆ, ಬೆಳೆ, ಗಾಳಿ, ಆಮ್ಲಜನಕ ಎಲ್ಲವೂ ಕೂಡ ಇವತ್ತು ಸರಳವಾಗಿ ನಮಗೆ ಈಗಾಗಲೇ ನಾನು ಅನುದಾನ ಹಾಕಿದ್ದೆ. ಸಂಪೂರ್ಣಕ್ಕೆ ಮಂಜೂರಾತಿಯನ್ನು ಕೊಟ್ಟಿದ್ದೆ. ಇನ್ನು ಕೊಠಡಿಗಳು ಕೊರತೆ, ಯಾಕಂದ್ರೆ ಇಲ್ಲಿ ಗುರುಲಿಂಗಪ್ಪ ಕಾಲನಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಹೊಸದಾಗಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಎಲ್ಲ ಮಕ್ಕಳಿಗೂ ಕೂಡ ಶಾಲೆ ಕೊಠಡಿಗಳು ಕೂಡ ಅವಶ್ಯಕತೆ ಇದೆ. ಬಹುತೇಕ ಈಗಾಗಲೇ ಅವರು ಹೇಳಿದ್ರು 100 ಶಾಲೆಗಳಿಗೆ ನಾನು ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ದೀನಿ. ಈಗಾಗಲೇ ಖನಿಜ ನಿಧಿಯಲ್ಲಿ 100 ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಅನ್ನು ಮಾಡಿದ್ದೀನಿ, ತಾಲೂಕಿನ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ. ಅದರಲ್ಲಿ ನಮ್ಮ LPS ಬಿಟ್ಟೋಗಿತ್ತು. ಈಗ ಬರೋ ದಿನಗಳಲ್ಲಿ ಇನ್ನೂ 100 ಶಾಲೆಗಳನ್ನು ನಾನು ತೆಗೆದುಕೊಡ್ತೀನಿ. 100 ಶಾಲೆಗಳಿಗೆ ಇನ್ನೂ 100 ಶಾಲೆ. ಆ 100 ಶಾಲೆಯಲ್ಲಿ ಪ್ರಥಮ ಆದ್ಯತೆಯನ್ನು ನಾನು LPS ಶಾಲೆಗಳಿಗೂ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನು ಒದಗಿಸುವಂತ ಕೆಲಸ ಮಾಡ್ತೀನಿ. ಮತ್ತು ಕೊಠಡಿಗಳು ಕೂಡ